ರಾಮಕೃಷ್ಣರ ಸಂಪರ್ಕಕ್ಕೆ ಬಂದಂತಹ ಕೆಲವು ವಿಷಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ವಾಮಿ ನಿರಂಜನಾನಂದರು ಕಲ್ಕತ್ತಾದಿಂದ ಕೆಲವು ದೂರವಿರುವ ಪರಂಗಣ ಜಿಲ್ಲೆಯ ವಿಷ್ಣುಪುರ ಎನ್ನುವ ಊರಿನಲ್ಲಿ 1862ರಲ್ಲಿ ಆಗಸ್ಟ್ ತಿಂಗಳಲ್ಲಿ ಹುಟ್ಟಿದರು. ಅದಕ್ಕೆ ದೇಶದಿಂದ ಕೊಟ್ಟಿಲ್ಲ ಪುಸ್ತಕ. ಅಂಬಿಕಾ ಶರಣಘೋಷ್. ನಿರಂಜನರದು ಎತ್ತರವಾದ ವ್ಯಕ್ತಿತ್ವ, ಸುಂದರವಾದ ಕಣ್ಣುಗಳುಳ್ಳ ರೂಪವಂತರು, ವ್ಯಾಯಾಮದಿಂದ ಗಟ್ಟಿಯಾದ ಅವರ ಮೈ ಕಟ್ಟಿನ ಶಕ್ತಿಶಾಲಿ ತರುಣ, ಭಯವೆನ್ನುವುದನ್ನು ಅರಿಯದ ತರುಣ, ಸತ್ಯಕ್ಕಾಗಿ ಹಾಗೂ ಬಡವರಿಗಾಗಿ ಏನನ್ನೂ ಮಾಡಲು ಸಿದ್ಧನಿದ್ದಂತಹ ತರುಣ. ಕಲ್ಕತ್ತೆಯ ಹತ್ತಿರ ಇನ್ನೊಂದು ಊರಿನಲ್ಲಿ ಅವರ ಚಿಕ್ಕಪ್ಪ ಇದ್ದ. ಆ ಚಿಕ್ಕಪ್ಪನ ಹತ್ತಿರ ವಾಸವಾಗಿದ್ದ. ಆದ್ದರಿಂದ ಅವರ ಚಿಕ್ಕಪ್ಪರು ಏನು ಕೆಲಸ ಮಾಡ್ತಾ ಇದ್ರು ಅಂದರೆ ಭೂತಾರಾಧನೆಯ ಕೆಲಸ ಅವರ ಸಂಪರ್ಕ ಇತ್ತು. ಅವರಿಗೆ ಭೂತಾರಾಧನೆಯ ಸಂಪರ್ಕ ಇತ್ತು. ಜೀವನದಲ್ಲಿ ಚಿಕ್ಕವನು ಹುಡುಗ ಬಂದಿರ್ತಾನೆ ತರುಣ. ಅವರಲ್ಲಿದ್ದಾಗ ಒಳ್ಳೆಯ ಜೀವನ ಕಲಿಯುವ ಸಂದರ್ಭದಲ್ಲಿ ಯಾರು ನಿರಂಜನಾನಂದರು ಒಳ್ಳೆಯ ದಾರಿ ಹಿಡಿಬೇಕಂತಹ ಸಂದರ್ಭದಲ್ಲಿ ಇವರು ಭೂತಾರಾಧನೆಗೆ ವಶೀಕರಣಕ್ಕೆ ಸೇರಿಸ್ಕೊಂಡ್ಬಿಡ್ತಾರೆ. ಭೂತಾರಾಧನೆಯನ್ನು ಮಾಡಲು ಮಾಧ್ಯಮವಾಗಿ ಉಪಯೋಗಿಸಿಕೊಳ್ಳುತ್ತಾರೆ. ಇವರ ಜೊತೆ ಈ ವಶೀಕರಣ ಮತ್ತು ಭೂತಾರಾಧನೆ ಇವುಗಳಲ್ಲಿಯೇ ಮುಂದುವರಿಯುತ್ತಿದ್ದರು. ಅದರಲ್ಲೇ ಮುಂದುವರಿತಾ ಇರ್ತಾರೆ. ನಿರಂಜನರನ್ನು ಈ ಕಾರ್ಯಕ್ಕೆ ಬಳಸಿಕೊಳ್ಳುತ್ತಿದ್ದರು. ಒಂದಿನ ಶ್ರೀರಾಮಕೃಷ್ಣರು ಭೇಟಿಯಾಗಲು ಭೂತಾರಾಧಕರು ರಾಮಕೃಷ್ಣನ ಭೇಟಿಯಾಗಲು ಹೋಗಿದ್ದರು. ಜೊತೆಗೆ ನಿರಂಜನನನ್ನು ಕರೆದುಕೊಂಡು ಹೋಗಿದ್ದರು. ಆ ದಿನ ಶ್ರೀರಾಮಕೃಷ್ಣರು ನಿರಂಜನನನ್ನು ಕಂಡು ಹೇಳುತ್ತಾರೆ, ಹುಡುಗನೇ, ಈಗ ಇನ್ನೊಂದು ಭೂತ ನೀನು ಬೇಕು ಎಂದು ಕರೆಯುತ್ತಿದೆ ಎಂದರು. ಅದೇನೆಂದು ಕೇಳಿದಾಗ, ಭೂತಾರಾಧಕರ ಭೂತ ಬಿಡು, ದೇವರೆಂಬ ಭೂತ ನಿನ್ನ ಮೇಲೆ ಅವಿತುಕೊಂಡಿದ್ದು ನೀನೆಷ್ಟು ಪ್ರಯತ್ನ ಪಟ್ಟರೂ ಅದನ್ನು ಓಡಿಸಲು ಸಾಧ್ಯವೇ ಇಲ್ಲ. ಅವ್ರಿಗೆ ಗೊತ್ತಿತ್ತು, ಇವರು ಹೆಂಗಿದ್ರೂ ನನ್ನ ಸಂಪರ್ಕಕ್ಕೆ ಬರ್ತಾರೆ, ಇವರು ನನ್ನ ಶಿಷ್ಯನಾಗ್ತಾನೆ, ಅಗಾಧವಾದ ಶಕ್ತಿ ಅವನಲ್ಲಿ ಭಕ್ತಿ ಇದೆ ಅನ್ನೋದು ಅವರಿಗೆ ಮೊದಲೇ ಗೊತ್ತಿದೆ. ಎಲ್ಲ ಶಿಷ್ಯರು ಅಷ್ಟೇ, ಗಿರೀಶ್ ಘೋಷನೂ ಅಷ್ಟೇ. ಅವನು ಎಷ್ಟು ಹುಡುಗನಾಗಿ ಎಷ್ಟು ವಿಭಚಾರಿ ಆದ್ರೂ ಅವನು ನನ್ನಲ್ಲಿ ಬರ್ತಾನೆ ಅಂತ ಅವರೇ ಬಗ್ಗಿ ನಮಸ್ಕಾರ ಮಾಡಿ ಕೊನೆಗೆ ಅವನ ಶಿಷ್ಯನಾಗಿ ಮಾಡ್ಕೊಳ್ತಾರೆ. ನಿರಂಜನನಿಗೆ ರಾಮಕೃಷ್ಣನನ್ನು ಭೇಟಿಯಾಗುವ ಹಂಬಲ ಜಾಸ್ತಿ ಆಯಿತು. ಅವಾಗಿನಿಂದ ಜಾಸ್ತಿ ಆಯಿತು. ರಾಮಕೃಷ್ಣನ ಕಳಬಡಿಸ್ತಾ ಇದ್ದಾರೆ, ಮನಸ್ಸು ಜಾಸ್ತಿ ಆಯಿತು. ಮತ್ತೆ ರಾಮಕೃಷ್ಣರು ಹೇಳುತ್ತಿದ್ದರು, ಈ ಭೂತಾರಾಧನೆ ಕೆಲಸ ನಾಚಿಕೆಗೇಡಿನ ಕೆಲಸ, ಅಂತಹ ಪ್ರೇತ ವ್ಯವಹಾರಗಳಲ್ಲಿ ಸೇರಬೇಡ, ಅದು ಒಳ್ಳೆಯದಲ್ಲ ಎಂದು ಹೇಳಿದರು. ಅಂತಿನಿಂದ ರಾಮಕೃಷ್ಣರ ಸಂಪರ್ಕ ಹೆಚ್ಚಾಯಿತು. ಯಾಕೆ ನಿರಂಜನ ಅವರಿಂದ ಹೋಗಬೇಕು ಅವರ ಮನಸ್ಸು ತವಕ ಪಡ್ತಾ ಇತ್ತು.